ಹುಬ್ಬಳ್ಳಿಯಲ್ಲಿ ರೌಡಿ ಶೀಟರ್ಗಳ ಗ್ಯಾಂಗ್ ವಾರ್ ಪ್ರಕರಣ ಸಂಬಂಧ ಶ್ಯಾಮ್ ಜಾಧವ್ ಮತ್ತು ಎಂಡಿ ದಾವೂದ್ ಗ್ಯಾಂಗ್ ನಡುವೆ ಏನು ಗಲಾಟೆ ನಡೆದಿತ್ತಲ್ಲ, ರೌಡಿ ಶೀಟರ್ಗಳ ಗ್ಯಾಂಗ್ ವಾರ್ ಹಿಂದೆ ಹಳೆ ಸೇಡು ಇದೆಯಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ. ಕಳೆದ ತಿಂಗಳಷ್ಟೇ ಗೂಂಡಾ ಕಾಯ್ದೆಯಡಿ ಎಂಡಿ ದಾವೂದ್ ಗಡೀಪಾರಾಗಿದ್ದ. ಇದೇ ವಿಚಾರಕ್ಕೆ ಸೇಡನ್ನ ಇಟ್ಕೊಂಡು ರಿವೆಂಜ್ ತೀರಿಸ್ಕೊಳ್ಬೇಕು ಅಂತ ಈ ಗಲಾಟೆ ಆಗಿದ್ದ, ವಾರ್ ಆಗಿದ್ದ ಅಂತ. ದಾವೂದ್ ಗಡೀಪಾರಿನ ಹಿಂದೆ ಶ್ಯಾಮ್ ಜಾಧವ್ ಪಾತ್ರದ ಶಂಕೆ ಇದೆ. ಹಾಗಾಗಿ ಇದು ಸೇಡಿನ ಗ್ಯಾಂಗ್ ವಾರ. ಜಾಧವ್ ಗ್ಯಾಂಗ್ ಮೇಲೆ ದಾವೂದ್ ಗ್ಯಾಂಗ್ಗೆ ಸಿಟ್ಟಿದ್ದೇ ಇತ್ತು. ನಿನ್ನೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ತೆಗೆದು ಎರಡೂ ಗ್ಯಾಂಗ್ಗಳ ನಡುವೆ ಹೊಡೆದಾಟ ಬಡ್ದಾಟ ಆಗಿದೆ. ತಲ್ವಾರ್ ಬಾಟಲ್ ತೆಗೆದುಕೊಂಡು ಹೊಡೆದಾಡಿಕೊಂಡಿವೆ ಗ್ಯಾಂಗ್ಗಳು. ರೌಡಿ ಶೂಟರ್ಗಳ ಗ್ಯಾಂಗ್ ವಾರ್ನಲ್ಲಿ 4 ಗಂಭೀರವಾಗಿ ಗಾಯಗಳಾಗಿದೆ. ಇದು ಹಳೆ ದ್ವೇಷಕ್ಕಾಗಿ ನಡೆದಿರುವಂಥ ಘಟನೆ ಅಂತ, ಅಂದರೆ ಆಕಸ್ಮಿಕವಾಗಿ ಕ್ಷುಲ್ಲಕ ಕಾರಣಕ್ಕಾಗಿದ್ದಲ್ಲ ಅಂತ. ಸೇಡಿನ ಒಂದು ಗಲಾಟೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದಷ್ಟು ಅನುಮಾನಗಳು ಹುಟ್ಕೊಂಡಿದೆ. ಇದು ನಡೀತಿಲ್ಲ. ಮನೆಗೆ ಹೋಗಿ ಬರೋದು ಅಟ್ಯಾಕ್ ಮಾಡ್ರಿ. ನಾನು ನಮ್ಮ ಮಾವು ಬರಾತಿದ್ರಿ, ಕಲರ್ ಗಿಡ ಹಿಡ್ಕೊಂಡು ಬಾಟಿ ಗಿಡ ತೊಗೊಂಡು ನಮ್ಮ ಮಾವು ನನಗೆ ಅಟ್ಯಾಕ್ ಮಾಡಿ ಹೊಡೆದ್ರಿ ಸರ್. ಕಲರ್ ತೊಗೊಂಡು ದಾವೂದ್ ತಮ್ಮ ಹುಡುಗರು ಎಲ್ಲರೂ ಮಾಡ್ಯಾರ ಸರ್. ಏನ್ ಗೊತ್ತಿಲ್ಲ ಸರ್, ನಾವು ಸುಮ್ಮನೆ ಬರಾಗದ ಸರ್. ನಮ್ಗೆ ಅಟ್ಯಾಕ್ ಮಾಡಿ ನಮ್ಗೆ ಮಾಡ್ರಿ ಸರ್. ನಾವು ಎದ್ರಾಗ ಸರ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಎಂಡಿ ದಾವೂದ್ ಗಡೀಪಾರು ಆಗಿದ್ರ ಹಿಂದೆ ಶ್ಯಾಮ್ ಜಾಧವ್ ಪಾತ್ರ ಇತ್ತ? ಅದಕ್ಕಾಗಿನೇ ಬೇಕು ಅಂತ ಕಾಲ್ ಕೆರೆದು ಜಗಳ ಮಾಡ್ಕೊಂಡಿದ್ದ, ಅದಕ್ಕೆ ಈ ಗಲಾಟೆ ಆಗಿದ್ದ ಅಂತ? ಸೌಖ್ಯ ಏನು, ಹುಬ್ಬಳ್ಳಿಯಲ್ಲಿ ನಿನ್ನೆ ಸಾಯಂಕಾಲ 2 ಗ್ಯಾಂಗ್ಗಳ ನಡುವೆ ಇಲ್ಲಿ ಅಂತಾರೆ ವಾರ್ ಆಗಿರೋದು. 2 ಗ್ಯಾಂಗ್ಗಳು ಇಲ್ಲಂದ್ರೆ ಮೊದಲು ಇಲ್ಲಂದ್ರೆ ಒಂದೇ ತಾಟಿನಲ್ಲಿ ಊಟ ಮಾಡಿದ್ರು. ಅಂದ್ರೆ ಇಲ್ಲಿ ಏನು ಜೋಗಿ ಹಾಡೇನಿದೆ, ಒಂದೇ ತಾಟಿನಲ್ಲಿ ಒಂದು ಕಚ್ಚಿ ಹಾಕ್ತಾರ ಅಂತೇಳಿ ಅದೇ ಹಾಡಿನ ಪ್ರಕಾರ ಇಲ್ಲಿ ಅಂತಂದ್ರೆ ಈ 2 ಕುಟುಂಬಗಳು ಒಂದೇ ತಾಟಿನಲ್ಲಿ ಊಟ ಮಾಡಿ ಇಲ್ಲಿ ಅಂದ್ರೆ ಒಂದೇ ಇದರಲ್ಲಿ ಗ್ಯಾಂಗ್ ನಲ್ಲಿ ಗುರ್ಸ್ಕೊಂಡವ್ರು. ಆದ್ರೆ ಕಳೆದ ಕೆಲವು ದಿನಗಳಿಂದ ಸಹ ಇಲ್ಲಿ ಅಂತಂದ್ರೆ ಕೆಲವೊಂದಿಷ್ಟು ವಿಚಾರಕ್ಕೆ ಇಲ್ಲಿ ವೈಷಮ್ಯ ಪ್ರಾರಂಭವಾಗಿತ್ತು. ಇದರ ನಡುವೆ ಇಲ್ಲಿ ಅಂದ್ರೆ ಎಂಡಿ ದಾವೂದ್ ಮತ್ತು ಶ್ಯಾಮ್ ಜಾಧವ್ ಇವೆರಡು ಪ್ರತ್ಯೇಕ ಗ್ಯಾಂಗ್ಗಳು ಇಲ್ಲಿ ಎಂಡಿ ಜಾಧವ್ ಹಿಡಿದ್ರೆ ಕಳೆದ ತಿಂಗಳಷ್ಟೇ ಇಲ್ಲಿ ಅಂತಂದ್ರೆ ಗುಂಡಾ ಆಕ್ಟ್ ಅಲ್ಲಿ ಗಡೀಪಾರು ಆಗಿದ್ದ. ಮೈಸೂರು ಕಾರಾಗೃಹದಲ್ಲಿ ಈತ ಈಗಾಗಲೇ ಇದ್ದಾನೆ. ಇದರ ನಡುವೆ ಈತನ ಹಿಂದ್ಗಡೆ ಅಂದ್ರೆ ಏನು ಶ್ಯಾಮ್ ಜಾಧವ್ನ ಕೈವಾಡ ಇದೆ ಅನ್ನೋದು ಶಂಕೆ ಮತ್ತು ಅನುಮಾನ ಇಲ್ಲಿ ಅಂತಂದ್ರೆ ಈ ಒಂದು ಎಂಡಿ ದಾವೂದ್ನ ಗ್ಯಾಂಗ್ಗೆ ಮೂಡ್ತಾ ಇದೆ. ಅದೇ ಒಂದು ಕಾರಣಕ್ಕೆ ನಿನ್ನೆ ಇಲ್ಲಿ ಅಂದ್ರೆ ಶ್ಯಾಮ್ ಜಾಧವ್ನ ಕುಟುಂಬಸ್ಥರು ಇಲ್ಲಿ ಅಂತಂದ್ರೆ ಓರ್ವರು ಸಾವನ್ನಪ್ಪಿರ್ತಾರೆ. ಅವರ ಅಂತ್ಯ ಸಂಸ್ಕಾರಕ್ಕೆಂದು ಇದೇ ಒಂದು ಏನು ಎಂಡಿ ದಾವೂದ್ನ ಗ್ಯಾಂಗ್ ಇರುವಂತಹ ಏನು ಪಕ್ಕದ ಏರಿಯಾ ಏನಂತೀವಿ, ಏನು ಹಳ್ಳಿಕಟ್ಟಿ ಊನಿ, ಅಲ್ಲಿಗೆ ಈ ಕುಟುಂಬಸ್ಥರು ಎಲ್ಲ ಹೋಗ್ತಾರೆ. ಈ ಶ್ಯಾಮ್ ಜಾಧವ್ನ ಸುಪುತ್ರ ಅಭಿಷೇಕ್, ಗಣೇಶ್ ಸೇರಿದಂತೆ ಇಲ್ಲಿ ಅಂತಂದ್ರೆ ಎಲ್ಲರೂ ಸಹ ಇಲ್ಲಿ ಅಂದ್ರೆ ಅಂತ್ಯ ಸಂಸ್ಕಾರಕ್ಕೆ ಹೋಗ್ತಾರೆ. ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ವಾಪಸ್ ಬರುವಾಗ ಇಲ್ಲಿ ಅಂದ್ರೆ ಎಂಡಿ ದಾವೂದ್ನ ಸಹೋದರ ಇಲ್ಲಿ ಅಂದ್ರೆ ಜಿಲಾನಿ ಅಂಡ್ ಗ್ಯಾಂಗ್ ಏನಿದೆ ಕೈಯಲ್ಲಿ ತಲವಾರು ಬಾಟಲ್ ಹಿಡಿದು ಇಲ್ಲಿ ಅಂತಂದ್ರೆ ಇವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುತ್ತೆ. ಘಟನೆಯಲ್ಲಿ ಒಟ್ಟು 4 ಈಗ ಗಂಭೀರವಾಗಿ ಗಾಯಗೊಂಡ್ರೆ 2 ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರೆ, 2 ಇಲ್ಲಿ ಅಂದ್ರೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಯನ್ನ ಪಡಿತಾ ಇದ್ರೆ. ಇದರ ನಡುವೆ ಇಲ್ಲಿ ಅಂತಂದ್ರೆ ಇಷ್ಟು ಗ್ಯಾಂಗ್ ವಾರಗಳಿಗೆ ಕಾರಣ ಏನು ಅಂತಂದ್ರೆ ಈ ಶ್ಯಾಮ್ ಜಾಧವ್ನೇ ಇಲ್ಲಿ ಅಂತಂದ್ರೆ ರಾಜಕೀಯ ಒತ್ತಡ ಹಚ್ಚಿ ದಾವೂದ್ನ ಗಡೀಪಾರ ಮಾಡಿದ್ದಾನೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಅಂತಂದ್ರೆ ವಾರ ಆಗಿರೋದು. ಸೌಖ್ಯ, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗೆ.